ಗಡಿಪಾರು ಆದೇಶವನ್ನು ಪ್ರಶ್ನಿಸಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ರಿಟ್ ಅರ್ಜಿ ವಿಚಾರಣೆಯಿಂದ ಹಿಂದೆ ಸರಿದಿದೆ ಏಕಸದಸ್ಯ ಪೀಠ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅರ್ಜಿಯನ್ನು ಹಾಕಿಕೊಂಡಿದ್ದರು. ಆ ಅರ್ಜಿಯ ವಿಚಾರಣೆಯಿಂದ ಹಿಂದೆ ಸರಿದಿದೆ ಏಕಸದಸ್ಯ ಪೀಠ. ನ್ಯಾಯಮೂರ್ತಿ BM ಶ್ಯಾಮ್ ಪ್ರಸಾದ್ ಅವರಿದ್ದಂಥ ಪೀಠ ಅದನ್ನು ನಿರಾಕರಿಸಿದೆ. ವಿಚಾರಣೆ ಬೇರೆ ಪೀಠಕ್ಕೆ ವರ್ಗಾವಣೆ ಮಾಡುವಂತೆ ನ್ಯಾಯಮೂರ್ತಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಧರ್ಮಸ್ಥಳದ ಸಂಸ್ಥೆಗಳಿಗೆ ವಕೀಲರಾಗಿದ್ದರು ಅವರು ಅನ್ನುವ ಕಾರಣಕ್ಕಾಗಿ ಅರ್ಜಿ ವಿಚಾರಣೆಯಿಂದ ಹಿಂದೆ ಸರಿದಿದ್ದಾರೆ ನ್ಯಾಯಮೂರ್ತಿ BM ಶ್ಯಾಮ್ ಪ್ರಸಾದ್. ಯಾಕಂತ ಹೇಳಿದ್ರೆ ಅವರು ಧರ್ಮಸ್ಥಳದ ಕೇಸ್ನಲ್ಲಿ ವಕೀಲರಾಗಿದ್ದರೆ ಅದರ ಪ್ರಭಾವಳಿ ಇವರ ತೀರ್ಪಿನಲ್ಲಿ ಬರಬಹುದು ಎನ್ನುವ ಕಾರಣಕ್ಕಾಗಿ, ಅಥವಾ ಅದರ ಪ್ರಭಾವ ಬೀರಬಹುದು ಎನ್ನುವ ಕಾರಣಕ್ಕಾಗಿ. ಸೊ ಹೀಗಾಗಿ ನ್ಯಾಯಮೂರ್ತಿಗಳು ಆ ಪೀಠದಿಂದ ವಾಪಸ್ ತೆಗೆದುಕೊಂಡಿದ್ದಾರೆ. ನಾನು ಇದನ್ನು ವಿಚಾರಣೆ ನಡೆಸೋದಿಲ್ಲ, ಬೇರೆ ಪೀಠಕ್ಕೆ ಇದನ್ನು ವರ್ಗಾವಣೆ ಮಾಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸೌಜನ್ಯ ಪ್ರಕರಣದ ಹೋರಾಟಗಾರರಾಗಿದ್ದರು. ಅದರ ಅಂತರದಲ್ಲಿ ಆಗಿರುವ ಬೆಳವಣಿಗೆಗಳಿದೆಯಲ್ಲ, ಅದೊಂದು ಬುರುಡೆ ಗ್ಯಾಂಗ್ ಜೊತೆಗೆ ಸೇರಿಕೊಂಡು ಅಥವಾ ಇವರೇ ಬುರುಡೆ ಗ್ಯಾಂಗನ್ನು ಸೃಷ್ಟಿ ಮಾಡಿಕೊಂಡ್ರು. ಒಂದು 5-6 ಜನರ ಕೂಟವನ್ನು ರಚಿಸಿದರು. ಆನಂತರದಲ್ಲಿ ಧರ್ಮಸ್ಥಳ ಬೆಳ್ತಂಗಡಿ ಭಾಗದಲ್ಲಿ ಬಹಳ ದೊಡ್ಡ ಗಲಭೆ ಆಗುವ ಸನ್ನಿವೇಶ ಕೂಡ ಸೃಷ್ಟಿಯಾಗಿತ್ತು. ಪ್ರಚೋದಿತಗೊಳಿಸುವಂಥ ವಾತಾವರಣ ಅಲ್ಲಿ ಆಗಿತ್ತು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಮೇಂಟೈನ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ, ಕಾಪಾಡಬೇಕು ಅನ್ನುವ ಕಾರಣಕ್ಕಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಅಥವಾ ಮಾಲ್ಮಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಗಡಿಪಾರು ಮಾಡಿ ಅಲ್ಲಿನ ಉಪವಿಭಾಗಾಧಿಕಾರಿ ಆದೇಶವನ್ನು ಮಾಡಿದರು. ಆ ಆದೇಶದ ಪ್ರಕಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಈಗ ಮಾನ್ವಿಗೆ ಹೋಗಬೇಕಾಗಿತ್ತು. ಬಟ್ ಎಲ್ಲಿದ್ದಾರೆ ಏನು ಎತ್ತ ಯಾವ ಮಾಹಿತಿ ಕೂಡ ಇಲ್ಲ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ತಲೆಮರೆಸಿಕೊಂಡಿದ್ದಾರೆ. ತಲೆಮರೆಸಿಕೊಂಡಿರುವಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಅದರ ಮೂಲಕ ಈ ಗಡಿಪಾರು ಆದೇಶವನ್ನು ತಡೆ ಹಿಡಿಬೇಕು, ಅದನ್ನು ರದ್ದುಗೊಳಿಸಬೇಕು ಅನ್ನುವ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿಯನ್ನು ವಿಚಾರಣೆ ಮಾಡುವಂಥ ಪೀಠ, ಅದರ ನ್ಯಾಯಮೂರ್ತಿಗಳು ಈ ಹಿಂದೆ ಧರ್ಮಸ್ಥಳದ ಪರವಾಗಿ ವಕೀಲರಾಗಿದ್ದರಂತೆ. ಸೊ ಹೀಗಾಗಿ ಅವರ ಎಥಿಕ್ಸ್ ಇರುತ್ತೆ, ವೃತ್ತಿ ಧರ್ಮ. ಸೊ ಹೀಗಾಗಿ ನಾನು ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ ಎನ್ನುವ ರೀತಿಯಲ್ಲಿ ಅದನ್ನು ನಿರಾಕರಣೆ ಮಾಡಿದ್ದಾರೆ. ಈಗ ಬೇರೊಂದು ಪೀಠಕ್ಕೆ ಅದು ವರ್ಗಾವಣೆ ಆಗುವ ಸಾಧ್ಯತೆಗಳಿದ್ದಾವೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಈಗ ಆಲ್ರೆಡಿ ತಲೆಮರೆಸಿಕೊಂಡಿದ್ದಾರೆ, ರಿಟ್ ಅರ್ಜಿಯನ್ನು ಕೂಡ ಹಾಕಿದ್ದಾರೆ. ಈ ಕೇಸಿನ ವಿವರವನ್ನು ನೋಡೋದಾದರೆ ಅನೇಕ ರೀತಿ ಆಯಾಮಗಳನ್ನು ತೆರೆದುಕೊಳ್ತಾ ಹೋಗುತ್ತೆ. ಹಾಗಾದರೆ ಈಗ ಯಾವಾಗ ಈ ಪೀಠದ ಮುಂದೆ ಅರ್ಜಿ ವಿಚಾರಣೆಗೆ ಬರುತ್ತೆ, ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ತೆರೆಮರೆಯಲ್ಲಿದ್ದುಕೊಂಡೇ ಇದನ್ನು ಕಳೆದ ಬಾರಿ ಹೇಗೆ ಈ ಆದೇಶವನ್ನು ರದ್ದುಗೊಳಿಸಲಾಗಿತ್ತು ಅದೇ ರೀತಿ ಹೋರಾಟ ಇಲ್ಲೂ ಕೂಡ ಸಕ್ಸಸ್ ಆಗ್ತಾರಾ ಹೇಗೆ ಅಂತ? ದಶರಥ, ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದ್ದಂತಹ ಪ್ರಕರಣಗಳಲ್ಲಿ ಗಲಭೆಗಳಿರ್ಬೋದು, ಅಲ್ಲಿನ ಹೋರಾಟಗಳಿರ್ಬೋದು, ಮೇಲಿಂದ ಮೇಲೆ ಅಲ್ಲಿ ಕಾನೂನು ಸುವ್ಯವಸ್ಥೆಗೆ ಭಂಗವನ್ನು ತರ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ನೀಡಿದ ಒಂದು ವರದಿಯನ್ನ ಆಧಾರವಾಗಿ ಇಟ್ಕೊಂಡು ಪುತ್ತೂರಿನ ವಿಭಾಗಾಧಿಕಾರಿ ಏನೋ ಒಂದು ಆದೇಶವನ್ನು ಹೊರಡಿಸಿರ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಗೆ ಗಡಿಪಾರು ಮಾಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿರ್ತಾರೆ. ಈ ಆದೇಶವನ್ನ ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಏನಿದ್ದಾರೆ, ಇವರು ಅದನ್ನ ಗಡಿಪಾರು ಮಾಡಿದ್ದನ್ನ ಪ್ರಶ್ನಿಸಿ ಒಂದು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಸಲ್ಲಿಕೆ ಮಾಡಿದ್ದೇನಿದೆ ಅದು ನ್ಯಾಯಮೂರ್ತಿಗಳಾದ BM ಶ್ಯಾಮ್ ಪ್ರಸಾದ್ ಅವರ ಪೀಠದಲ್ಲಿ ವಿಚಾರಣೆ ಇವತ್ತಿಗೆ ಬಂದಿತ್ತು. ವಿಚಾರಣೆಯನ್ನ ಇವತ್ತು ಅರ್ಜಿ ವಿಚಾರಣೆಯನ್ನು ಮಾಡಬೇಕಾಗಿತ್ತು. ಅರ್ಜಿ ವಿಚಾರಣೆಯಿಂದ ಏನು ನ್ಯಾಯಪೀಠದ ನ್ಯಾಯಾಧೀಶರು ಈಗಾಗಲೇ ಹಿಂದೆ ಸರಿದಿರುವಂತದ್ದು. ಯಾಕಂತ ಹೇಳಿದ್ರೆ ನ್ಯಾಯಮೂರ್ತಿಗಳಾಗಿರುವಂತಹ BM ಶ್ಯಾಮ್ ಪ್ರಸಾದ್ ಅವರು ಈ ಹಿಂದೆ ಧರ್ಮಸ್ಥಳ ಸಂಸ್ಥೆಗಳೇನಿದೆ, ಬೇರೆ ಬೇರೆ ಸಂಸ್ಥೆಗಳು, ಆ ಧರ್ಮಸ್ಥಳ ಸಂಸ್ಥೆಗೆ ವಕೀಲರಾಗಿ ಹಿಂದೆ ಅವರ ಪರದ ಪ್ರಕರಣಗಳನ್ನ ಅವರು ಕೋರ್ಟ್ ನಲ್ಲಿ ವಾದಗಳನ್ನ ಮಂಡಿಸುತ್ತಾರೆ. ಅವರ ಪರ ವಕೀಲರಾಗಿ ಕೆಲಸವನ್ನ ಮಾಡಿರ್ತಾರೆ.
ಸೊ ಈ ಕಾರಣಕ್ಕಾಗಿ ಅವರು ನ್ಯಾಯಮೂರ್ತಿಗಳಾಗಿ ವಿಚಾರಣೆ ಪೀಠದಲ್ಲಿ ಕೂತಂತ ಸಂದರ್ಭದಲ್ಲಿ ಆ ಪ್ರಕರಣವನ್ನ ಕೈಗೆತ್ಕೊಳ್ಬಾರ್ದು ಅಂತ ಹೇಳಿ. ಅದು ಯಾಕೆಂತ ಹೇಳಿದ್ರೆ ಯಾವುದೇ ಹಂತದಲ್ಲಿ ಅಂತಹ ಪ್ರಕರಣಗಳು ಬಂದಾಗ ಇದೇ ಮೊದಲಲ್ಲ, ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳಿಗೆ ಬೇರೆ ಬೇರೆ ನ್ಯಾಯಪೀಠಗಳು ಕೂಡ ವರ್ಗಾವಣೆಯನ್ನು ಮಾಡಿರುವಂತದ್ದು. ಅದಕ್ಕೆ ಕಾರಣ ಹಿಂದೆ ಅದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂತ ಸಂದರ್ಭ ಇರ್ತದೆ. ಆ ಕಾರಣಕ್ಕಾಗಿ ಅದ್ರ ಮೇಲೆ ಯಾರು ಕೂಡ ಏನೇ ತೀರ್ಪನ್ನು ಕೊಟ್ಟು ಸಸ್ತಕ್ಕೆ ಬರುವಂತ ಸಾಧ್ಯತೆಗಳಿರುತ್ತೆ. ಈ ಕಾರಣಕ್ಕಾಗಿ ಅದರಿಂದ ಹಿಂದೆ ಸರಿದಿದ್ದಾರೆ. ಈ ಪ್ರಕರಣವನ್ನು ಬೇರೊಂದು ಪೀಠಕ್ಕೆ ವರ್ಗಾವಣೆಯನ್ನ ಮಾಡಬೇಕು ಅಂತ ಹೇಳಿ ಕೂಡ ಅವರು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಈ ಪ್ರಕರಣವನ್ನು ಬೇರೆ ಪೀಠಕ್ಕೆ ವರ್ಗಾಯಿಸಲು ನ್ಯಾಯಮೂರ್ತಿಗಳಿಂದ ಸೂಚನೆ ಆಗಿದೆ. ಯಾವ ಪೀಠಕ್ಕೆ ವರ್ಗಾವಣೆ ಆಗುತ್ತೆ ಅನ್ನೋದು ಕಾಯ್ದು ನೋಡ್ಬೇಕಾಗುತ್ತೆ. ಹೀಗಾಗಿ ಸದ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಹಾಕಿದಂತ ಅರ್ಜಿಯ ವಿಚಾರಣೆ ಪೆಂಡಿಂಗ್ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಯಾವ ನ್ಯಾಯಾಲಯ ಯಾವ ಪೀಠಕ್ಕೆ ಅರ್ಜಿ ವರ್ಗಾವಣೆ ಆಗುತ್ತೆ ಅಲ್ಲಿ ಇವ್ರದ್ದು ಏನು ಗಡೀಪಾರು ಮಾಡಿರುವಂತ ಅರ್ಜಿಯನ್ನ ಪ್ರಶ್ನಿಸಿ ಇವ್ರು ಏನ್ ರಿಟ್ ಹಾಕೊಡಿದ್ರೆ ಅರ್ಜಿಯ ವಿಚಾರಣೆ ನಡೆಸಲಾಗುತ್ತೆ. ಅರ್ಜಿಯ ವಿಚಾರಣೆ ನಂತರ ಅದು ಕ್ಯಾನ್ಸಲ್ ಆಗುತ್ತಾ ಇಲ್ಲ ಅಂದ್ರೆ ಏನು ಪುತ್ತೂರಿನ ಉಪ ಅಧಿಕಾರಿಗಳು ಮಾಡಿರುವಂತ ಆದೇಶ ಏನಿದೆ ಸೊ ಅದನ್ನ ಎತ್ತಿ ಹಿಡಿತಾ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗುತ್ತೆ. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.